ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿರುವಾಗ ಡೈಲಿ ಅವರಿಗೆ ಬಾಕ್ಸ್ಗೆ ಏನು ಹಾಕಬೇಕು ಅಂತ ತಲೆ ಬಿಸಿ ಆಗ್ತಾ ಇರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ಹಾಕ್ಕೊಡ್ಬಹುದಾದ ಒಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಲಂಚ್ ಬಾಕ್ಸ್ಗೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಸ್ನ್ಯಾಕ್ಸ್ಗೆ ಕೂಡ ಆಗುತ್ತೆ. ಇದು ಯಾವುದಪ್ಪ ರೆಸಿಪಿ ಅಂದರೆ ಸಿಹಿ ಗೆಣಸಿನ ಪರೋಟ, ಅಂದರೆ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ ಅಲ್ವಾ. ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದರ ಪರೋಟನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ದೊಡ್ಡದಾಗಿರೋ ಸ್ವೀಟ್ ಪೊಟ್ಯಾಟೊನ ತಗೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ವೀಟ್ ಪೊಟ್ಯಾಟೊನ ಈ ಥರ ದೊಡ್ಡದಾಗಿ 4 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು 2 ರಿಂದ 3 ವಿಸಲು ಕೂಗಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಈ ಸ್ವೀಟ್ ಪೊಟ್ಯಾಟೊ ಬೇಯೋ ತನಕ ನಾನಿವಾಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಒಂದು 3 ರಿಂದ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಚಪಾತಿ ಬೇಕೋ ಅದ್ರ ಮೇಲೆ ಗೋಧಿ ಹಿಟ್ಟನ್ನು ತೊಗೋಬೋದು. ಅದಕ್ಕೆ ನಾನಿವಾಗ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೋತಾ ಇದ್ದೀನಿ. ತುಪ್ಪದ ಬದಲಿಗೆ ನೀವು ಬೇಕಿದ್ರೆ ಆಯಿಲ್ನ ಕೂಡ ತೊಗೋಬೋದು. ತುಪ್ಪ ಹಾಕಿ ಚಪಾತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ತುಪ್ಪನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಮೊದಲಿಗೆ ಹಾಗೇ ಸ್ವಲ್ಪ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಚಪಾತಿ. ಅದಕ್ಕೇ ಒಂದು 10 ನಿಮಿಷ ಹಾಗೇನೆ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ವೀಟ್ ಪೊಟ್ಯಾಟೊ ಬೆಂದಿದೆ ಅಂತ ನೋಡೋಣ. ಸ್ವೀಟ್ ಪೊಟ್ಯಾಟೊ ಅಂತೂ ತುಂಬಾ ಹೆಲ್ದಿ ಫುಡ್ಡು. ಮಕ್ಕಳಿಗಂತೂ ತುಂಬಾ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ಸು, ಪ್ರೋಟೀನ್ಸು ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಬೇಯಿಸಿಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊ ತಣ್ಣಗಾದ್ಮೇಲೆ ಈ ಥರ ಅದರ ಸಿಪ್ಪೆನ ತೆಗೆದುಬಿಟ್ಟು ನಾನು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲಿನೇ ಈಸಿಯಾಗಿ ಸ್ಮ್ಯಾಶ್ ಮಾಡ್ಬೋದು. ಅದು ಅಷ್ಟೊಂದು ಚೆನ್ನಾಗಿ ಬೆಂದಿದೆ. ಇದಂತೂ ತುಂಬಾ ಸಿಂಪಲ್ ರೆಸಿಪಿ. ಆಲೂ ಪರೋಟನ ಹೇಗೆ ಮಾಡ್ತೀವಿ ಅಲ್ವಾ, ಅದೇ ಥರ. ಬಟ್ ನಾವಿಲ್ಲಿ ಸ್ವೀಟ್ ಪೊಟ್ಯಾಟೊನ ಯೂಸ್ ಮಾಡಿದ್ದೀವಿ. ಇವಾಗ ಇದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೇನೆ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು 7 ರಿಂದ 8 ಕರಿ ಲೀವ್ಸ್ ಅನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಜೀರಿಗೆ ಪೌಡರು, 2 ಸ್ಪೂನು ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ ಪೌಡರು, ಹಾಗೇನೆ ಖಾರಕ್ಕೆ ಚಿಲ್ಲಿ ಪೌಡರು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಉಂಡೆ ನಾವು ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಅದೇ ಥರ ಬಾಲ್ಗಳನ್ನು ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಲಟ್ಟಿಸ್ಕೊಳ್ಳೋಣ. ಒಂದು ಕಡೆ ಕಾವಲಿನ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಈ ಥರ ಚಪಾತಿ ಉಂಡೆನ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪನೇ ಲಟ್ಟಿಸ್ಕೊತೀನಿ. ನೋಡಿ, ಈ ಥರ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಆಲ್ರೆಡಿ ನಾವು ಉಂಡೆನ ಮಾಡಿಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಮಿಡಲಲ್ಲಿ ಹಾಕಿಬಿಟ್ಟು ಈ ಥರ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲೂ ಬಿಟ್ಕೊಳ್ದೆ ಇರೋ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಉಂಡೆನ ಮಾಡಿ ನಾವಿವಾಗ ಮತ್ತೆ ಚಪಾತಿನ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಸ್ವಲ್ಪನೂ ಕಷ್ಟ ಆಗಲ್ಲ. ತುಂಬ ತೆಳ್ಳಗೆ ಕೂಡ ನಾವು ಮಾಡ್ಬೋದು. ಇದನ್ನು ತವಾ ಕಾದಿದೆ. ಇವಾಗ ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ಬೇಕಿದ್ರೆ ಬೆಣ್ಣೆ ಅಥವಾ ತುಪ್ಪನ ನೀವು ಇದ್ರ ಮೇಲಿಂದ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇಷ್ಟು ಮಾಡಿದರೆ ಆಯಿತು. ತುಂಬ ಸಿಂಪಲ್ ರೆಸಿಪಿ. ಸ್ವೀಟ್ ಪೊಟ್ಯಾಟೊ ಪರೋಟ ಸವಿಯೋದಕ್ಕೆ ರೆಡಿಯಾಗಿದೆ. ತುಂಬ ಸ್ಮೂತಾಗಿ ಕೂಡ ಇರುತ್ತೆ. ಜೊತೆಗೆ ಫ್ಲೇವರ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮೊಸರು ಜೊತೆಗೆ ಕೂಡ ಸವಿಬೋದು, ಇಲ್ಲ ಅಂದರೆ ಚಟ್ನಿ ಜೊತೆಗೂ ಸವಿಬೋದು. ಬೇಡ ಅಂದರೆ ಹಾಗೇ ಕೂಡ ತಿನ್ಬೋದು. ನಾನು ಇದನ್ನು ಮಗನ ಲಂಚ್ ಬಾಕ್ಸ್ಗೆ ಅಂತ ರೆಡಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂದು ಬಾಕ್ಸನ್ನು ಖಾಲಿ ಮಾಡ್ಕೊಂಡು ಬರ್ತಾನೆ. ಹಾಗಿದ್ಮೇಲೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿನ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.